ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಬಹಳ ಜನರ ಒಂದು ಸಮಸ್ಯೆ ಇದು. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರೋದಿಲ್ಲ. ಸೊ ಅನಿವಾರ್ಯ ಅವಶ್ಯಕತೆ ಬಿದ್ದಾಗ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೇನೆ OTP ಬರೋದಿಲ್ಲ. ಸೊ OTP ಇಲ್ಲದೇನೆ ನಾವು ಯಾವ ತರ ಈ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬಹುದು, ಈ ಒಂದು ಸಮಸ್ಯೆಗೆ ರಿಲೇಟೆಡ್ ಕಮೆಂಟ್ ಗಳನ್ನ ನಾನು ಓದಿದ್ದೇನೆ. ಸೊ ಅದಕ್ಕಾಗಿ ಈ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತಾ ಇದ್ದೇನೆ. ಬಹಳ ಜನರ ಒಂದು ಕಮೆಂಟ್ ಏನಪ್ಪಾ ಅಂತಂದ್ರೆ, ನನ್ನ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ, OTP ಇಲ್ಲದೇನೆ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಹಾಗಿದ್ರೆ ನಾವು ಯಾವ ತರ ಈ ಒಂದು ಆಧಾರ್ ಕಾರ್ಡ್ ಅನ್ನ OTP ಹಾಕದೇನೆ ಡೌನ್ಲೋಡ್ ಮಾಡೋದು, ಅದನ್ನ ಉಪಯೋಗ ಮಾಡೋದು ಅಂತ ಹೇಳಿ ಕೇಳ್ಪಟ್ಟೆ. ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದು ಹೇಗೆ ನಾವು ಡೌನ್ಲೋಡ್ ಮಾಡೋದು, ಆ ಒಂದು ಪ್ರೊಸೆಸ್ ಯಾವ ತರ ಇದೆ ಅನ್ನೋದನ್ನ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿರಂತರವಾಗಿ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಮೊದಲು ನಾವು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ನಂಬರ್ ಗೊತ್ತಿದೆ ಅಲ್ವಾ, ಅಷ್ಟು ಗೊತ್ತಿದ್ರೆ ಸಾಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ನೋಡಿ ವೀಕ್ಷಕರೇ, ಮೊದಲು ನಾವು ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಸರ್ಚ್ ಬಾಕ್ಸ್ ಕಾಣ್ತಾ ಇದೆ ಅಲ್ವಾ, ಈ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸರ್ಚ್ ಬಾಕ್ಸ್ ನಲ್ಲಿ ಆಧಾರ್ ಅಂತೇಳಿ ಸರ್ಚ್ ಮಾಡಿ. ಮೊದಲು ಬರೋ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಧಾರ್ ಬೀಟಾ ಅಂತ ಹೇಳಿ ಬಂದಿದೆ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು UAIDI ಕಡೆಯಿಂದ ಸರ್ಕಾರದಿಂದ ಹೊಸದಾಗಿ ಲಾಂಚ್ ಆಗಿರೋ ಅಪ್ಲಿಕೇಶನ್. ಇದು 66.63 MB ಅಷ್ಟು ಈ ಒಂದು ಅಪ್ಲಿಕೇಶನ್ ಇದೆ, ಇನ್ಸ್ಟಾಲ್ ಆಗಿದೆ. ಇವಾಗ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ತರ ಬರುತ್ತೆ ನೋಡಿ. ಇದೆಲ್ಲ ಪರ್ಮಿಷನ್ ಅನ್ನ ನೀವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ, ಅಲೋ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆ ನೋಡಿ, ಈ ಒಂದು ಪರ್ಮಿಷನ್ ಅನ್ನ ಆಕ್ಸೆಪ್ಟ್ ಮಾಡಿ. ನಂತರ ಇಲ್ಲಿ ಕೂಡ ಪರ್ಮಿಷನ್ ಅನ್ನ ಅಲೋ ಕೊಡಿ, ಎಲ್ಲವನ್ನು ಅಲೋ ಕೊಡಿ ಈ ಒಂದು ಅಪ್ಲಿಕೇಶನ್ದಲ್ಲಿ. ಸೊ ಈ ತರ ನಿಮ್ಮ ಒಂದು ಇಂಟರ್ಫೇಸ್ ನೆಕ್ಸ್ಟ್ ಪೇಜ್ ಶುರು ಆಗುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಬಿಗಿನ್ ಜರ್ನಿ ಅಂತ ಹೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕಂಟಿನ್ಯೂ ಟು ರಿಜಿಸ್ಟರ್ ಮಾಡಿ. ಸೊ ಇವಾಗ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ರಿಜಿಸ್ಟರ್ ಅಂತಂದ್ರೆ ಏನು, ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಿಜಿಸ್ಟರ್ ವಿತ್ ಜಸ್ಟ್ 3 ಸ್ಟೆಪ್ಸ್ ಅಂತ ಹೇಳಿ. ಸೊ ಈ 3 ಸ್ಟೆಪ್ ಅನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೆಳಗಡೆ ಎಂಟರ್ ಆಧಾರ್ ನಂಬರ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದರ ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ಆ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡೋಣ. ಸೊ ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ಕನ್ಫರ್ಮ್ ಆಧಾರ್ ನಂಬರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಇದನ್ನ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಅಂದ್ರೆ ಈ ಒಂದು ಆಧಾರ್ಗೆ ಲಾಗಿನ್ ಆಗ್ಬೇಕು ಅಂತಂದ್ರೆ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರೋ ಮೊಬೈಲ್ ನಂಬರೇ ಬೇಕು ಅಂತ ಏನಿಲ್ಲ, ಯಾವ ನಂಬರ್ ಇದ್ರೂ ಕೂಡ ನಡೆಯುತ್ತೆ. ಸೊ ಯಾವ್ದಾದ್ರು ಒಂದು ನಂಬರ್ ಅನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡು ಕಂಟಿನ್ಯೂ ಟು ಸೆಂಡ್ SMS ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗೋದಿಲ್ಲ. ಈ ಮೊಬೈಲ್ ನಲ್ಲಿ ಯಾವ ಸಿಮ್ ಅನ್ನ ಹಾಕೊಂಡಿದ್ರೋ ಆ ಒಂದು ಮೊಬೈಲ್ ನಂಬರು ವೆರಿಫಿಕೇಶನ್ ಆಗ್ಲಿಕ್ಕೆ ಮಾತ್ರ ಆ ಒಂದು SMS ಸೆಂಡ್ ಆಗುತ್ತೆ. ಇಲ್ಲಿ ನೋಡಿ ರಿಜಿಸ್ಟರಿಂಗ್ ವಿತ್ ಡಿಫ್ರೆಂಟ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಅದಕ್ಕಾಗಿ ನಾವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಒಂದ್ ವೇಳೆ ನೀವು ರಿಜಿಸ್ಟರ್ ಮೊಬೈಲ್ ನಂಬರ್ ಇಂದ ಈ ಒಂದು ಅಪ್ಲಿಕೇಶನ್ ಲಾಗಿನ್ ಆಗ್ತಾ ಇದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಯೂಸ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಹೇಳಿ. ಸೊ ಇವಾಗ ನಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ನಮ್ಮ ಹತ್ರ ಇಲ್ಲ, ಅದಕ್ಕಾಗಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಫೇಸ್ ಅಥೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ನೀವು ಯಾವ ತರ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ನಾವು ಫೇಸ್ ಅಥೆಂಟಿಫಿಕೇಶನ್ ಮಾಡಬೇಕು ಅಂತಂದ್ರೆ ಈ ತರ ಗ್ಲಾಸ್ ಅನ್ನ ಹಾಕೊಂಡಿರಬಾರ್ದು. ಯಾಕೆಂತಂದ್ರೆ ಫೇಸ್ ಅಥೆಂಟಿಫಿಕೇಶನ್ ಮಾಡುವಾಗ ಕಣ್ಣು ಪಿಳ್ಕಿಸೋದ್ರ ಮುಖಾಂತರ ನಾವು ಫೇಸ್ ಅಥೆಂಟಿಫಿಕೇಶನ್ ಅನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಈ ತರ ಸ್ಪೆಕ್ಟ್ ಹಾಕೊಂಡಿದ್ರೆ ಅದನ್ನ ರಿಮೂವ್ ಮಾಡಿಬಿಟ್ಟು ನಂತರ ನೀವು ಈ ತರ ಕಣ್ಣು ಪಿಳ್ಕಿಸೋದ್ರ ಮುಖಾಂತರ ನಿಮ್ಮ ಒಂದು ಫೇಸ್ ಅಥೆಂಟಿಫಿಕೇಶನ್ ಅನ್ನ ಸಕ್ಸಸ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ 3 ಚಾನ್ಸ್ ಮಾತ್ರ ಇರುತ್ತೆ ಫೇಸ್ ಅಥೆಂಟಿಫಿಕೇಶನ್ ಮಾಡುವಾಗ. ಕಣ್ಣು ಕರೆಕ್ಟ್ ಆಗಿ ಪಿಳ್ಕಿಸೋದು, ನಂತರ ಈ ತರ ಸ್ಪೆಕ್ಟ್ ಹಾಕೊಂಡಿರೋದನ್ನ ತೆಗೆದುಬಿಟ್ಟು
ಮುಖದ ಮೇಲೆ ಸರಿಯಾಗಿ ಬೆಳಕು ಬೀಳೋ ಪ್ಲೇಸ್ ನಲ್ಲಿ ನಿಂತು ನೀವು ಫೇಸ್ ಅಥೆಂಟಿಫಿಕೇಶನ್ ಅನ್ನ ಈಸಿಯಾಗಿ ಸಕ್ಸಸ್ ಮಾಡ್ಕೋಬಹುದು. ಸ್ಟಾರ್ಟ್ ಫೇಸ್ ಅಥೆಂಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ತರ ಮಾಡ್ಬೇಕಾಗತ್ತೆ. ಕಣ್ಣು ಪಿಳ್ಕಿಸೋದ್ರ ಮುಖಾಂತರ ಫೇಸ್ ಅಥೆಂಟಿಫಿಕೇಶನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ವಿ ಆರ್ ಗೆಟಿಂಗ್ ಯುವರ್ ಆಧಾರ್ ರೆಡಿ ಅಂತ ಇದೆ ನೋಡಿ. ಇವಾಗ ಫೆಚಿಂಗ್ ಡೀಟೇಲ್ಸ್ ಸಕ್ಸಸ್ ಆಗಿದೆ. ಸೊ ನಮ್ಮ ಫೇಸ್ ಅಥೆಂಟಿಫಿಕೇಶನ್ ಸಕ್ಸಸ್ಫುಲಿ ಆಗಿದೆ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹೆಸರು ಕೂಡ ಬಂದಿದೆ. ಇವಾಗ ಈ ಒಂದು ಅಪ್ಲಿಕೇಶನ್ಗೆ ಪಿನ್ ಅನ್ನ ಸೆಟ್ ಮಾಡಬೇಕಾಗತ್ತೆ, 6 ಅಂಕಿ ನಂಬರ್ ಅನ್ನ. ಸೊ ಇಲ್ಲಿ ಕಂಟಿನ್ಯೂ ಟು ಸೆಟ್ ಪಿನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ 2 ಸತಿ ನೀವು ಈ ಅಪ್ಲಿಕೇಶನ್ಗೆ ಪಿನ್ ಅನ್ನ ಇಡಬೇಕಾಗತ್ತೆ. ಇಲ್ಲಿ ಕ್ರಿಯೇಟ್ 6 ಡಿಜಿಟ್ ಪಿನ್ ಸೆಕ್ಯೂರಿಟಿ ಪಿನ್ ಅಂತ ಇದೆ ನೋಡಿ. 2 ಸತಿ ನೀವು ಇಲ್ಲಿ ಕಾಣ್ತಾ ಇರುವಂತ ಬಾಕ್ಸ್ ಗಳಲ್ಲಿ ಸರಿಯಾದ ಪಿನ್ ಅನ್ನ ಹಾಕಿ ಸೆಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕನ್ಫರ್ಮ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೋಡಿ ಇಲ್ಲಿ ನಿಮ್ಮ ಆಧಾರ್ ಲಾಗಿನ್ ಆಗಿದೆ. ಯಾವುದೇ ತರ OTP ಹಾಕದೇನೆ ನಿಮ್ಮ ಒಂದು ಆಧಾರ್ ಆಪ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡು ಪ್ರೊಫೈಲ್ ಇಲ್ಲಿ ಲಾಗಿನ್ ಆಗಿದೆ. ಸೊ ಇವಾಗ ನಿಮ್ಗೆ ಇಲ್ಲಿ ಡೌನ್ಲೋಡ್ ಮಾಡುವಂತ ಒಂದು ಪ್ರೊಸೆಸ್ ಕೂಡ ಬಹಳ ಈಸಿ ಆಗಿರುವಂತದ್ದು. ಇಲ್ಲಿ ನೋಡಿ ಡೌನ್ಲೋಡ್ ಆಧಾರ್ ಅಂತ ಇದೆ. ಈ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ 2 ಆಪ್ಷನ್ಗಳು ತೋರಿಸ್ತಾ ಇದೆ, ಮಾಸ್ಕ್ಡ್ ಆಧಾರ್, ಅನ್ಮಾಸ್ಕ್ಡ್ ಆಧಾರ್. ಸೊ ಇದು 2 ಡಿಫ್ರೆನ್ಸ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮಾಸ್ಕ್ಡ್ ಆಧಾರ್ ಅಂತಂದ್ರೆ ಇಲ್ಲಿ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡಿನ ಮೊದಲು 8 ಅಂಕಿಗಳು ಈ ತರ ಹೈಡ್ ಆಗುತ್ತೆ. ಸೊ ಕೊನೆಯ 4 ನಂಬರ್ ಮಾತ್ರ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಆಪ್ಷನ್ ಇದೆ ನೋಡಿ, ಅನ್ಮಾಸ್ಕ್ಡ್ ಆಧಾರ್ ಅಂತ ಹೇಳಿ. ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೂರ್ತಿ ನಂಬರ್ ಅನ್ನ ಕಾಣೋ ತರ ಮಾಡ್ಕೊಂಡು ಇದ್ರ ನಂತರ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಡೌನ್ಲೋಡ್ ಅಂತ ಹೇಳಿ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದ್ ಸತಿ ನೀವು ಫೇಸ್ ಅಥೆಂಟಿಫಿಕೇಶನ್ ಅನ್ನ ಮಾಡಬೇಕಾಗತ್ತೆ. ಸೊ ಫೇಸ್ ಅಥೆಂಟಿಫಿಕೇಶನ್ ಮಾಡೋಣ ಇವಾಗ. ನೋಡಿ ನಮ್ಮ ಒಂದು ಫೇಸ್ ಅಥೆಂಟಿಫಿಕೇಶನ್ ಸಕ್ಸಸ್ಫುಲ್ ಆಗಿದೆ. ಯುವರ್ ಈ ಆಧಾರ್ ಹ್ಯಾಸ್ ಬಿನ್ ಡೌನ್ಲೋಡೆಡ್ ಆಸ್ ಎ PDF ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ನಿಮ್ಗೆ ಕೆಲವೊಂದಿಷ್ಟು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುವಂತ PDF ಇರುತ್ತೆ. ಇಲ್ಲಿ ಯಾವ ರೀತಿಯ ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಓಪನ್ ಮಾಡಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೀವು ನೋಡಬಹುದು ನೋಡಿ, ಕಾಣ್ತಾ ಇದೆ ಅಲ್ವಾ ಈಗ. ಸೊ ಇಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುವಂತ PDF ಇದು. ಇದನ್ನ ಓಪನ್ ಮಾಡ್ಕೋಬೇಕು ಅಂತಂದ್ರೆ ಇದೇ ಫಾರ್ಮ್ಯಾಟ್ ನಲ್ಲಿ ನೀವು ಓಪನ್ ಮಾಡ್ಬೇಕಾಗತ್ತೆ. ಇಲ್ಲಿ ಮೊದಲದ್ದು ಸರಿಯಾಗಿರುವಂತದ್ದು ಮೊದಲು ಆಪ್ಷನ್. ಸೊ ಈ ತರ ಹಾಕ್ಬೇಕಾಗತ್ತೆ. ಇಲ್ಲಿ ಓಪನ್ PDF ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. PDF ವ್ಯೂವರ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿ ಇವಾಗ ನಮ್ಮ ಒಂದು ಪಾಸ್ವರ್ಡ್ ಅನ್ನ ಹಾಕ್ಬಿಟ್ಟು ನಾವು ಪ್ರಿವ್ಯೂ ಮಾಡೋಣ. ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇವಾಗ ನನ್ನ ಒಂದು ಆಧಾರ್ ಕಾರ್ಡು ಯಾವುದೇ ತರ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೇನೆ OTP ಅನ್ನ ಹಾಕದೇನೆ ನನ್ನ ಒಂದು ಆಧಾರ್ ಕಾರ್ಡ್ ಅನ್ನ ನಾನು ಫೇಸ್ ಅಥೆಂಟಿಫಿಕೇಶನ್ ಮುಖಾಂತರ ಡೌನ್ಲೋಡ್ ಮಾಡಿದ್ದೇನೆ. ಸೊ ಇದು ಬಹಳ ಈಸಿ ಆಗಿರುವಂತ ಪ್ರೊಸೆಸ್. ಸರ್ಕಾರದಿಂದ ಆಧಾರ್ ಕಾರ್ಡಿಗೆ ಯಾರೆಲ್ಲ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡ್ಕೊಂಡಿಲ್ವೋ ಅಂತವ್ರಿಗಂತಾನೆ ಈ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಬೇರೆ ನಂಬರ್ ಅನ್ನ ಕೂಡ ನೀವು ಈ ಒಂದು ಆಧಾರ್ ಆಪ್ ನಲ್ಲಿ ಲಿಂಕ್ ಅನ್ನ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.